ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರುವಂತಹ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅನ್ನು ನಾವು ನೋಡೋಣ. ಇಲ್ಲಿ ಫಸ್ಟ್ ನಾವು ನೋಡೋಣ ಇಂಟ್ರೊಡಕ್ಷನ್. ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಈಸ್ ಎ ಸ್ಟ್ಯಾಟಿಸ್ಟಿಕ್ಸ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ. ಇದು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್, ಒಂದು ಟೂಲ್ಸ್ ಆಗಿರ್ತದೆ. ಇಲ್ಲಿ ನಾವು ಏನ್ ಮಾಡ್ತೇವೆ, ಬೆಸ್ಟ್ ಫಿಟ್ಟಿಂಗ್ ಲೈನ್ ಅಂದ್ರೆ ಟ್ರೆಂಡ್ ವ್ಯಾಲ್ಯೂ ಅನ್ನು ನಾವು ಫೈಂಡ್ ಔಟ್ ಮಾಡುವಂಥದ್ದು. ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು? ದಟ್ ಈಸ್ ದಿಸ್ ಮೆಥಡ್ ಮಿನಿಮೈಸ್ ದಿ ಸಮ್ ಆಫ್ ಸ್ಕ್ವೇರ್ಸ್. ಸ್ಕ್ವೇರ್ ಅನ್ನು ಕ್ಯಾಲ್ಕುಲೇಷನ್ ಮಾಡುವ ಮುಖಾಂತರ ಟೋಟಲ್ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದಿ ರೆಸಿಜುವಲ್ ಏಡಿಂಗ್ ಇನ್ ಪ್ರಿಡಿಕ್ಷನ್ ಅಂಡ್ ಟ್ರೆಂಡ್ ಅನಾಲಿಸಿಸ್. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, ಫೈಂಡ್ ಔಟ್ ಮಾಡುವಂಥದ್ದು. ನಾವು ಬಿಫೋರ್ ದ್ಯಾಟ್ ಫಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಲೀಸ್ಟ್ ಸ್ಕ್ವೇರ್ ಮೆಥಡ್. ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತ ಹೇಳಿದ್ರೆ, ಹಿಯರ್ ವಿ ಆರ್ ಹ್ಯಾವಿಂಗ್ ಒನ್ ಆಕ್ಚುವಲ್ ವ್ಯಾಲ್ಯೂ, another one is computed value. Here sum of square of the deviation of the actual value of y and the computed value of y is a least. ಎರಡರಲ್ಲಿ ನಾವನ್ನು ಲೀಸ್ಟ್ ಅನ್ನು ನಾವು ತಗೊಳ್ಳುವಂಥದ್ದು. ಸೊ ದಿಸ್ ಮೆಥಡ್ ಈಸ್ ಕಾಲ್ಡ್, ಇದಕ್ಕೇನು ಹೇಳ್ತೇವೆ ನಾವು, ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತ ಹೇಳುವಂಥದ್ದು. ಇದನ್ನು ಹೇಗೆ ನಾವು ಇದನ್ನು ಮಾಡ್ತೇವೆ ಅಂತ ಹೇಳಿದ್ರೆ, ಲೀಸ್ಟ್ ಸ್ಕ್ವೇರ್ ಮೆಥಡ್ಸ್ ಇನ್ವಾಲ್ವ್ಸ್ ಲೀನಿಯರ್ ಆಲ್ಜಿಬ್ರಾ ಅಂತ ಹೇಳ್ತೇವೆ. ಬೈ ಅಪ್ಲೈಯಿಂಗ್ ದಿ ಕ್ಯಾಲ್ಕುಲೇಷನ್ ಮಾಡುವ ಮುಖಾಂತರ ನಾವು ಆಲ್ಜಿಬ್ರಾ ಅಂದ್ರೆ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡುವ ಮುಖಾಂತರ ನಾವು ಮಾಡುವಂಥದ್ದು. ಇಲ್ಲಿ ನಾವು ವಿ ಫೈಂಡ್ ದಿ ಮಿನಿಮಮ್ ಆಫ್ ದಿ ಎರರ್ ಫಂಕ್ಷನ್. ಯಾವುದೇ ರೀತಿಯ ಮಿಸ್ಟೇಕ್ ಇಲ್ಲದೆ ನಾವೇನ್ ಮಾಡುವಂಥದ್ದು, ಆಕ್ಚುವಲ್ ವ್ಯಾಲ್ಯೂ ಮತ್ತು ಪ್ರಿಡಿಕ್ಟೆಡ್ ವ್ಯಾಲ್ಯೂ ಅನ್ನು ನಾವು ಫೈಂಡ್ ಔಟ್ ಮಾಡುವಂಥದ್ದು. ನೆಕ್ಸ್ಟ್ ಇದನ್ನು ಎಲ್ಲಿ ನಾವು ಅಪ್ಲೈ ಮಾಡೋದಂತ ನೋಡೋಣ ಮಕ್ಕಳೇ. ಇದನ್ನು ಮೋಸ್ಟ್ ಆಗಿ ನಾವು ಇಕನಾಮಿಕ್ಸ್, ಇಂಜಿನಿಯರಿಂಗ್ ಅಲ್ಲಿ ಮತ್ತು ಸೋಷಿಯಲ್ ಸೈನ್ಸ್ ಅಲ್ಲಿ ನಾವು ಜಾಸ್ತಿಯಾಗಿ ಇದನ್ನು ನಾವು ಯೂಸ್ ಮಾಡ್ಕೊಳ್ತೇವೆ. ಇಟ್ ಈಸ್ ದ ಅಪ್ಲೈಡ್ ಐಡೆಂಟಿಫೈಡ್ ಟ್ರೆಂಡ್ ಇನ್ ಡೇಟಾ ಅಂತ ಹೇಳ್ತೇವೆ. ನಾವೇನು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತೇವೆ ಅದನ್ನು ಏನ್ ಮಾಡ್ತೇವೆ, ಟ್ರೆಂಡ್ ವ್ಯಾಲ್ಯೂ ಮುಖಾಂತರ ನಾವು ಅದನ್ನು ಅಪ್ಲಿಕೇಬಲ್ ಮಾಡುವಂಥದ್ದು. ನೆಕ್ಸ್ಟ್ ಅದರಿಂದಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಲೀನಿಯರ್ ಟ್ರೆಂಡ್ ಅಂಡ್ ಸ್ಟ್ರೇಟ್ ಲೈನ್ ಮೆಥಡ್ ಅಥವಾ ಲೀಸ್ಟ್ ಸ್ಕ್ವೇರ್ ಮೆಥಡ್ ನ ಪ್ರಾಬ್ಲಮ್ ಅನ್ನು ನಾವು ನೋಡೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದರಿಂದಾಗಿ ಮಕ್ಕಳೇ, ನೀವು ಈ ವಿಡಿಯೋವನ್ನು ನೋಡುತ್ತಾ ನೀವು ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈಗ ಒಂದು ಪ್ರಾಬ್ಲಮ್ ಅನ್ನು ನೋಡ್ತಾ ಇದ್ದೇವಲ್ವಾ, ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮು. ಸೊ ಈ ಪ್ರಾಬ್ಲಮ್ ನೋಡಿ ಮಕ್ಕಳೇ, ಬಿಲೋ ಆರ್ ಗಿವನ್ ದಿ ಫಿಗರ್ಸ್ ಆಫ್ ಪ್ರೊಡಕ್ಷನ್ ಇನ್ 1000 tons ಆಫ್ ದಿ ಶುಗರ್ ಫ್ಯಾಕ್ಟರಿ. ಇಯರ್ ಕೊಟ್ಟಿದ್ದಾರೆ ಅಂಡ್ ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಯು ಶುಡ್ ಫೈಂಡ್ ಔಟ್ ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ಲೀಸ್ಟ್ ಸ್ಕ್ವೇರ್ ಅನ್ನು ಅಂಡ್ ಅಪ್ಟೈನ್ ದಿ ಟ್ರೆಂಡ್ ವ್ಯಾಲ್ಯೂ ಅನ್ನು ಮಾಡಬೇಕು. ಹಾಗೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಅನ್ನು ಕೂಡ ನೀವು ಮಾಡಬೇಕು. ಎಸ್ಟಿಮೇಟೆಡ್ ಅಂತ ಹೇಳಿದ್ರೆ ದಟ್ ಫಿಗರ್ ವಿ ಆರ್ ಫೈಂಡಿಂಗ್ ಆಫ್ಟರ್ ಕ್ಯಾಲ್ಕುಲೇಷನ್ ಆಫ್ 2007. ಓಕೆ, ನೆಕ್ಸ್ಟ್ ಯಾವ ರೀತಿ ಮಾಡುದು, ಕೊಟ್ಟಂತ ಇನ್ಫಾರ್ಮೇಶನ್ ಅನ್ನು ನಾವು ಮಾಡ್ಕೊಳ್ಳುವ. ಇಯರ್ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಆಸ್ ಇಟ್ ಈಸ್ ನೀವು ಇಯರ್ ಮತ್ತು ಪ್ರೊಡಕ್ಷನ್ ಅನ್ನು ಬರೆಯುವಂಥದ್ದು. ನೆಕ್ಸ್ಟ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೆಲವು ಸ್ಟೆಪ್ ಗಳನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ದಟ್ ಈಸ್ ಫಸ್ಟ್ ಸ್ಟೆಪ್ ಏನ್ ಹೇಳ್ತದೆ, ಯು ಶುಡ್ ಫೈಂಡ್ ಔಟ್ ದಿಸ್ ಈಕ್ವೇಶನ್. ಅಂದ್ರೆ ಎ ಅನ್ನು ಫೈಂಡ್ ಔಟ್ ಮಾಡಬೇಕು, ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಅಲ್ಲಿ ಕೊಟ್ಟಿರ್ತಾರೆ ಅಲ್ವಾ. ಅದಕ್ಕಿಂತ ಮುಂಚೆ ಫೈಂಡಿಂಗ್ ದಿ ಎ ಅಂಡ್ ಬಿ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಟೋಟಲ್ ಎನ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ಕೊಳ್ಬೇಕು. ಎನ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಂಬರ್ಸ್ 1 2 3 4 5 6 7, ಕರೆಕ್ಟಾ? Now 7 is the odd number, so we can take odd number 7 ಅಲ್ವಾ. ಈಗ ಎ ಅಂತ ಹೇಳಿದ್ರೆ ಇದು ಸ್ಮಾಲ್ ಲೆಟರ್ ಆಗ್ಬೇಕು ಮಕ್ಕಳ. ಎ ಅಂತ ಹೇಳಿದ್ರೆ ಸಮೇಶನ್ y ಡಿವೈಡೆಡ್ ಬೈ n. ಸಮೇಶನ್ y ಅಂತ ಹೇಳಿದ್ರೆ ಯಾವುದು? ದಟ್ ಈಸ್ ವಿ ಕಾಲ್ ಇಟ್ ಆಸ್ ದಿಸ್ ಅಮೌಂಟ್ y. ಆಯ್ತಾ? ಸಮೇಶನ್ y ಅನ್ನು ಮಾಡಬೇಕು. ಸಮೇಶನ್ y ಎಷ್ಟು ಉಂಟು ಇಲ್ಲಿ ನೋಡ್ಕೊಳ್ಳಿ.
80, 90, 92, 83, 94, 99, 92. ಟೋಟಲ್ ಎಷ್ಟಾಯಿತು? 630 ಆಯಿತು. ಡಿವೈಡೆಡ್ ಬೈ 7 ಟೋಟಲ್ ಎಷ್ಟಾಯಿತು? 90 ಆಯಿತು. ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ, ಎಕ್ಸ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಹೇಗೆ ಮಾಡುವಂಥದ್ದು ಅಂತ ಹೇಳಿದ್ರೆ, ನೀವು ನೋಡಿ ಮಕ್ಕಳೇ, ಈವನ್ ನಂಬರ್ ಕೊಟ್ಟಾಗ 1 2 3 ಅಂದ್ರೆ ಇಲ್ಲಿ ಈವನ್ ನಂಬರ್ ಡಿವೈಡ್ ಮಾಡ್ಕೊಳ್ಳಿ, ಸಮಪಾಲಾಗಿ ಡಿವೈಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ನಂಬರ್ ಮಿಸ್ ಆಗ್ತದೆ ಅಲ್ವಾ, ಅದಕ್ಕೆ ನಾವು 0 ಅಂತ ಕೊಡ್ಕೊಳ್ಬೇಕು. ಹಾಗೆ -1, -2, -3 ಕೊಡಿ. ಇಲ್ಲಿ 1 2 3. ಓಕೆ, ಇದನ್ನೇನ್ ಮಾಡ್ಬೇಕು ನೀವು? ಸ್ಕ್ವೇರ್ ಮಾಡಬೇಕು. 3 ಸ್ಕ್ವೇರ್ ಅಂತ ಹೇಳಿದ್ರೆ 9 ಆಯ್ತು. 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಆಯ್ತು. 1 ಸ್ಕ್ವೇರ್ 1 ಆಯ್ತು. 0 ಹಾಗೆ 1 4 9 ಆಯ್ತು. ಟೋಟಲ್ ಎಷ್ಟಾಯ್ತು? 28 ಆಯ್ತು. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತೇವೆ. ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ನಾವು ಹೇಳ್ಬೇಕು ಎಕ್ಸ್ ಮತ್ತು ವೈ ಅನ್ನು ಮಾಡಬೇಕು. ಎಕ್ಸ್ ಅಂತ ಹೇಳಿದ್ರೆ ಯಾವುದು? ಇದು. ವೈ ಅಂತ ಹೇಳಿದ್ರೆ ಇದು. 80 ಇಂಟು 3 240. ಮೈನಸ್ ಇರುವಾಗ ಮೈನಸ್ ಹಾಕೊಳ್ಳಿ. 90 ಇಂಟು 2 180. 92 ಇಂಟು 1 -92. ಇದು 0. 94. 99 ಇಂಟು 2 198. 92 ಇಂಟು 3 273. ಟೋಟಲ್ ಸಮೇಷನ್ ಎಕ್ಸ್ ವೈ ಎಷ್ಟಾಗ್ತದೆ? 56 ಆಗ್ತದೆ. ಕ್ಲಿಯರ್? ನೆಕ್ಸ್ಟ್ ನಾವೇನೇನ್ ಮಾಡಬೇಕು? ದೆನ್ ವಿ ಶುಡ್ ಫೈಂಡ್ ಔಟ್ ಬಿ ವ್ಯಾಲ್ಯೂ. ಬಿ ವ್ಯಾಲ್ಯೂ ಹೇಗೆ ಮಾಡುದು? ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವೇರ್. ದಟ್ ಈಸ್ ಸಮೇಷನ್ ಎಕ್ಸ್ ವೈ 56, ಸಮೇಷನ್ ಎಕ್ಸ್ ಸ್ಕ್ವೇರ್ 28. ವಾಟ್ ಈಸ್ ದ ಆನ್ಸರ್? 2. ನೆಕ್ಸ್ಟ್ therefore ಟ್ರೆಂಡ್ ವ್ಯಾಲ್ಯೂ ಏನುಂಟು? y ಈಕ್ವಲ್ ಟು a ಇದ್ದಲ್ಲಿ ಎಷ್ಟು ಬರೀಬೇಕು ನೀವು? 90. 2 b ಇದ್ದಲ್ಲಿ 2 and x. This is the full equation. ಕ್ಲಿಯರ್? ಇಷ್ಟಕ್ಕೆ ನಾವೇನ್ ಮಾಡ್ತೇವೆ? ಮಾಡುವಂಥದ್ದು. ಫಸ್ಟ್ ಮೆಥಡ್ ಆಯ್ತು. ಲೀಸ್ಟ್ ಈಗ ನಮ್ಗೆ ಏನ್ ಬೇಕು? ಟ್ರೆಂಡ್ ವ್ಯಾಲ್ಯೂ ಬೇಕು. ಟ್ರೆಂಡ್ ವ್ಯಾಲ್ಯೂ ಹೇಗೆ ಮಾಡುದು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಕೊಳ್ಳಿ, ಸ್ಟೆಪ್ ಏನ್ ಮಾಡಿದ್ದಾರೆ ಇಲ್ಲಿ? ಟ್ರೆಂಡ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಿ. ಎಸ್ಟಿಮೇಟ್ ದಿ ಪ್ರೊಡಕ್ಷನ್ ಆಫ್ ಎಸ್ಟಿಮೇಷನ್ ಆಫ್ ಪ್ರೊಡಕ್ಷನ್ ಆಫ್ 2080. ಅಂದ್ರೆ ಏನು? ಎಕ್ಸ್ ವ್ಯಾಲ್ಯೂ ನೀವು ನೋಡ್ಕೊಳ್ಳಿ, ಇಲ್ಲಿ ಎಷ್ಟು ತನಕ ಬಂದಿದ್ದೇವೆ? ಎಕ್ಸ್ ವ್ಯಾಲ್ಯೂ 3. ನೆಕ್ಸ್ಟ್ 2008 ಅಂತ ಹೇಳಿದ್ರೆ ಏನ್ ತಗೊಳ್ಬೇಕು ನೀವು? ದಟ್ ಈಸ್ 4. ಒಂದು ನಂಬರ್ ಜಾಸ್ತಿ ತಗೊಳ್ಬೇಕು. ಓಕೆ, ನೆಕ್ಸ್ಟ್ ನೀವೇನು ಮಾಡಬೇಕು? ಎಕ್ಸ್ ಈಕ್ವಲ್ ಟು 4 ಇದಕ್ಕೆ ತಗೊಳ್ಳಿ. y is equal to 90 plus 2. x ಅಂತ ಹೇಳಿದ್ರೆ ಎಷ್ಟು? 4. 4 2s are 8. 90 plus 8 ಅಂತ ಹೇಳಿದ್ರೆ 98. The estimated production of 2008 is 98. ಅಂದ್ರೆ ಏನು? 1000 ಅಲ್ಲಿ ಅಂತ ಹೇಳಿದ್ರೆ 98,000. 1000 ಇಂಟು ಮಾಡ್ಕೊಳ್ಬೇಕು. ಓಕೆ, 1000 ಇಂಟು ಮಾಡಿದ್ರೆ ಎಷ್ಟಾಯ್ತು? 98,000. ಕ್ಲಿಯರ್? ಈ ರೀತಿಯಾಗಿ ನಾವು ಮಾಡುವಂಥದ್ದು. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಟ್ರೆಂಡ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಅಲ್ವಾ. ಟ್ರೆಂಡ್ ವ್ಯಾಲ್ಯೂ ಅನ್ನು ಹೇಗೆ ಮಾಡುವಂಥದ್ದು ನೀವು ನೋಡ್ಕೊಂಡಿದ್ದೀರಲ್ಲ, ಆಗ ನಾನು ಬರ್ದಂತ -3 -2 -1 ಅದನ್ನು ಎಕ್ಸಿನ ಜಾಗಕ್ಕೆ ಹಾಕುವಂಥದ್ದು. ನೋಡ್ಕೊಳ್ಳಿ, ಇಲ್ಲಿ 90 ಪ್ಲಸ್ 2 ಇಂಟು ಎಕ್ಸ್ ಅಂತ ಹೇಳಿದ್ರೆ ಏನು? -3. ಹಾಗಂದ್ರೆ ಏನು? ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 90 ಇಂದ 6 ಅಂತ ತೆಗೆದ್ರೆ 84. ಹಾಗೇನು -2 2 2s 4 ಆಯ್ತು. -4 ಮಾಡಿ 83. 2 1s 1 ಆಯ್ತು ಆಯ್ತಾ? 88. ಹಾಗೆ 0 ಇದ್ದಾಗ 90 ಆಯ್ತು. ಕ್ಲಿಯರ್? ಹಾಗೆ ಏನ್ ಮಾಡ್ಬೇಕು? 1 2 3 ಅದನ್ನು ಇಂಟು ಮಾಡ್ಕೊಳ್ಬೇಕು ಎಕ್ಸಿನ ಜಾಗದಲ್ಲಿ. 2 1s 1 ಪ್ಲಸ್ ಆಯ್ತು. 90 ಪ್ಲಸ್ 2 ಅಂದ್ರೆ 92. 90 ಪ್ಲಸ್ 4 ಅಂದ್ರೆ 94. 90 ಪ್ಲಸ್ 1 ಎಷ್ಟು? 2 3 ಆಗ್ಬೇಕಿದು. ಓಕೆ, 2 3s 6 ಆಯ್ತು. 6 ಪ್ಲಸ್ 90 96. ಈ ವ್ಯಾಲ್ಯೂವನ್ನು ನೀವೇನ್ ಮಾಡಬೇಕು? ಇಲ್ಲಿ ಬರೆಯುವಂಥದ್ದು. ದಟ್ ಈಸ್ ದ ಟ್ರೆಂಡ್ ವ್ಯಾಲ್ಯೂ. ಕ್ಲಿಯರ್? ಈ ರೀತಿಯಾಗಿ ನಾವೇನ್ ಮಾಡ್ತೇವೆ? ಲೀಸ್ಟ್ ಸ್ಕ್ವೇರ್ ಮೆಥಡ್ ಅನ್ನು ನಾವು ಫೈಂಡ್ ಔಟ್ ಮಾಡುವಂಥದ್ದು. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮಕ್ಕಳೇ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ. ಅಲ್ಲಿಯವರೆಗೆ ನನ್ನ ವಿಡಿಯೋವನ್ನು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.